ಶ್ರೀ ಗುರುಭ್ಯೋ ನಮಃ. ಹರಿ ಓಂ. CS ಅಷ್ಟೋನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. 2024ನೇ ಇಸವಿ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲ ವಿಚಾರವನ್ನು ಮಾಡೋಣ. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ರವಿಯ ಅನುಗ್ರಹ. ಬುಧನ ಮನೆ ರವಿ. ಬುಧ ಅಧಿಪತಿ ಮಿಥುನ ರಾಶಿಗೆ. ಆ ಅಧಿಪತಿ ಬುಧನಿಗೆ ರವಿಯ ಒಂದು ಸಹಾಯ, ರವಿಯ ಅನುಗ್ರಹ. ಆ ಬುಧನ ಮನೆಗೆ ರವಿಯ ಅನುಗ್ರಹ ಎಷ್ಟಿರ್ತದೆ ಅಂದರೆ, ವಿಶೇಷವಾದ ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ನೋಡ್ರಿ. ಏಕೆಂದರೆ ರವಿ ಬುಧ ಸಂಯೋಗ ಆದರೆ ವಿಶೇಷವಾಗಿ ದುಡ್ಡು ಕಾಸು ಹರಿದು ಬರುವಂಥ ಯೋಗ. ಹೇಗೆ ಬರ್ತದೆ? ನಿಮ್ಮ ಬುದ್ಧಿವಂತಿಕೆಯಿಂದ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಹ ಉತ್ತಮ ರೀತಿಯಲ್ಲಿ ನಡೀತದೆ, ಒಂದು ಉತ್ತಮ ಗತಿಗೆ ಹೋಗ್ತದೆ. ಇದು ವಿಶೇಷ. ಹಾಗಾಗಿ ಯಾವ್ಯಾವ ಕೆಲಸ ಮಾಡಬೇಕು ಅಂತಿದ್ದೀರೋ ಆ ಶುಭ ಕೆಲಸಗಳನ್ನು ಬೇಗ ಮಾಡ್ತಾ ಹೋಗ್ರಿ. ಭಾಳ ಅನುಕೂಲವಾಗುವಂಥ ಭಾಳ ಚೆನ್ನಾಗಿದೆ. ಮತ್ತು ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರಿ, ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳಲ್ಲಿ, ಗೌರ್ಮೆಂಟ್ ಕೆಲಸ ಮಾಡುವಂಥ ಕೆಲಸಗಳಲ್ಲಿ ಭಾಳ ಎಚ್ಚರವಾಗಿರಬೇಕು. ಏಕೆಂದರೆ ನಂಬಿಕೆ ದ್ರೋಹ ಆಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ನಿಮಗೆಲ್ಲರಿಗೂ. ಹಾಗಾಗಿ ನಿಮ್ಮ ಅಭಿವೃದ್ಧಿ ನೋಡ್ಕೊಂಡು ನೀವು ಕೆಲಸ ಮಾಡಬೇಕಾಗ್ತದೆ. ಸರ್ಕಾರ ಕೆಲಸವನ್ನು ಎಲ್ಲ ಕಣ್ಣು ಬಿಟ್ಟು ಯಾವುದೇ ಆಲೋಚನೆ ಮಾಡಿ ಸರಿಯಾಗಿ ನಿಮ್ಮ ಕೆಲಸ ನೀವೇ ಮಾಡಬೇಕು. ಬೇರೆ ವಹಿಸಿದ್ರೆ ಭಾಳ ತೊಂದರೆಗಳನ್ನು ಸಿಕ್ಕಾಕೊಂಡ್ಬಿಡ್ತೀರಿ. ಮನೆಯಲ್ಲಿ ಸ್ವಲ್ಪ ಆದಷ್ಟು ಶಾಂತಿ ಇರಲಿ. ಆಫೀಸ್ ಟೆನ್ಷನ್ ಅಂತ ಮನೆಗೆಲ್ಲ ಹಾಕಬೇಡ್ರಿ. ಸ್ವಲ್ಪ ಕೋಪ ತಾಪವನ್ನು ಕಡಿಮೆ ಮಾಡ್ಕೊಂಬಿಡ್ರಿ. ಅಲ್ಲಿಗೆ ಟೆನ್ಷನ್ ಬಿಡೋದು ಭಾಳ ಉತ್ತಮ. ಇಲ್ಲ ಮನೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಆಗ್ತದೆ. ಮತ್ತು ಇದರಿಂದ ಆರೋಗ್ಯ ಟೆನ್ಷನ್, BP ರೈಸ್ ಮಾಡ್ಕೊಂಡ್ಬಿಡ್ತೀರಿ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಮತ್ತು ಉದ್ಯೋಗದಲ್ಲಿ ನೀವು ಮಾಡೋ ಉದ್ಯೋಗ ತಕ್ಕ ಫಲ ಸಿಗುವಂಥ ಯೋಗ. ಅದಕ್ಕೆ ಹೇಳ್ತಾ ಸ್ವಲ್ಪ ಶಾಂತಿ ಕಾಪಾಡ್ಕೊಳ್ಳಿ ಅಂತ. ಯಾಕೆಂದರೆ ಈಗ ಪ್ರಮೋಷನ್ ಆಗ್ತಿರುತ್ತೆ ನಿಮಗೆ. ಆಗಸ್ಟ್ ತಿಂಗಳಲ್ಲಿ ಪ್ರಮೋಷನ್ ಯೋಗಗಳು, ಬಡ್ತಿಗಳು ಭಾಳ ಚೆನ್ನಾಗಿದೆ. ಒಳ್ಳೊಳ್ಳೆ ಟ್ರಾನ್ಸ್ಫರ್ ಆಗೋ ಚೆನ್ನಾಗಿದೆ. ಹಾಗಾಗಿ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಂಡು ಕೆಲಸ ಕಾರ್ಯ ಮಾಡಿರಿ. ಮತ್ತು ಹಠಮಾರಿತನ ಮಾಡೋಕ್ಕೆ ಹೋಗಬೇಡಿ. ನಂಗೆ ಅದೇ ಬೇಕು ಇದೇ ಬೇಕು ಅಂತ ಹಠಮಾರಿತನ ಮಾಡಿದ್ರೆ ಇದರಿಂದಲೂ ತೊಂದರೆಯನ್ನು ಅನುಭವಿಸ್ಕೊಂಡ್ಬಿಡ್ತೀರಿ ನೀವು. ಮತ್ತು ಸ್ವಯಂಕೃತ ಅಪರಾಧ ಮಾಡ್ಕೊಂಡ್ಬಿಡ್ತೀರಿ. ಇವೆಲ್ಲ ತಾವೇ ಕಲ್ಲು ಹಾಕ್ಕೊತೀರಿ. ಅದನ್ನು ಸ್ವಲ್ಪ ಬಿಟ್ಬಿಡಿ. ಯಾವುದೇ ಕೆಲಸ ಮಾಡಬೇಕಾದರೂ 10 ಸಲ ಯೋಚನೆಯನ್ನು ಮಾಡಿ ಕೆಲಸವನ್ನು ಮಾಡಿಕೊಳ್ಳಿ, ಅನುಕೂಲವಾಗ್ತದೆ. ಯಾರ್ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅಂಥವರಿಗೆ ವಿವಾಹ ಯೋಗಗಳು ಕೂಡಿ ಬರ್ತಾ ಇದೆ. ಪ್ರಯತ್ನ ಮಾಡಿ, ಭಾಳ ಅನುಕೂಲವಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಬೇಕು. ಯಾಕೆಂದರೆ ರವಿ ಸಂಯೋಗ ಅತಿ ಬುದ್ಧಿ ಚೆನ್ನಾಗಿರುತ್ತೆ ನಿಮಗೆ. ಅಂದರೆ ಓವರ್ ಕಾನ್ಫಿಡೆನ್ಸ್ ಮಾಡ್ಕೋಬೇಡಿ, ಅತಿ ಬುದ್ಧಿವಂತಿಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ಬುದ್ಧಿವಂತಿಕೆ ಫಲ ಬರ್ತಾ ಇದೆ, ವ್ಯಾಪಾರ ಅನುಕೂಲ ಆಗ್ತಾಯಿದೆ. ನೋಡ್ಕೊಂಡು ಮುಂದುವರಿಬೇಕಾಗ್ತದೆ. ಇನ್ನೇನು ಲಾಭಗಳು ಸ್ವಲ್ಪ ಕಡಿಮೆ ಆಗ್ಬಿಡ್ತದೆ. ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡು ನುಗ್ಗಿದ್ರೆ ಲಾಭಗಳು ಕಡಿಮೆ ಆಗಿಬಿಡ್ತದೆ. ವ್ಯಾಪಾರಸ್ಥರು ಹೇಳ್ತಾ ಇರೋದು ಸ್ವಲ್ಪ ಹುಷಾರಾಗಿ ವ್ಯಾಪಾರವನ್ನು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ಹೆಚ್ಚಿನ ವ್ಯಾಸಂಗಕ್ಕೆ ಗಮನ ಕೊಡ್ತೀರಿ. ಭಾಳ ಒಳ್ಳೆಯ ಫಲ ನಿಮಗೆಲ್ಲ. ವಿದ್ಯಾರ್ಥಿಗಳಿಗೆ ಮಾತ್ರ ಉತ್ತಮವಾದ ಅಂಕ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಕೆಲವು ಜನಗಳಿಗೆ ಪ್ರಯಾಣ ಉಂಟಾಗ್ತದೆ. ತೀರ್ಥಯಾತ್ರೆ ಹೋಗಬಾರ್ದು, ಪ್ರಯಾಣ ಮಾಡೋದು ಇವೆಲ್ಲ ಬರ್ತದೆ. ಹೋಗಿ ಬನ್ನಿ, ಭಾಳ ಒಳ್ಳೆಯದು. ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ಉದ್ಯೋಗವನ್ನು ಕೊಡಿಸುವಂಥ ಯೋಗ ಚೆನ್ನಾಗಿದೆ ನೋಡಿರಿ. ಈ ಸಲ ಮಿಥುನ ರಾಶಿಗೆ ಸಹಾಯ ಮಾಡುವಂಥ ಯೋಗ. ಅಂದರೆ ಉದ್ಯೋಗ ಬೇಕಾದರೆ ಒಂದು ಹೆಲ್ಪ್ ಮಾಡೋದು. ನೋಡಪ್ಪ ಇಲ್ಲಿ ಉದ್ಯೋಗ ಇದೆ, ಸೇರ್ಕೊ ಅಂತಕ್ಕಂಥ ಒಂದು ಹೆಲ್ಪ್ ಮಾಡ್ತೀರಿ. ಆ ಹೆಲ್ಪನ್ನು ತಪ್ಪದೇ ಮಾಡಿರಿ. ಪಾಪ ಉದ್ಯೋಗ ಮಾಡುವಂಥವ್ರಿಗೆಲ್ಲರಿಗೂ ಸ್ವಲ್ಪ ಸಹಾಯ ಮಾಡಿ, ಒಳ್ಳೆಯ ಕೆಲಸವನ್ನು ಕೊಡಿಸಿ ಅವ್ರಿಗೆಲ್ಲರಿಗೂ ಅನುಕೂಲ ಆಗ್ತದೆ. ಮತ್ತು ಮನೆ ಕೆಲಸಗಳಿಗೆ ಸ್ವಲ್ಪ ಕೈ ಹಾಕ್ತೀರಿ, ಮನೆ ರಿಪೇರಿಗಳಿಗೆಲ್ಲ. ಅದು ಒಳ್ಳೆಯದಾಗ್ತದೆ, ಅನುಕೂಲವಾಗ್ತದೆ. ಮತ್ತು ಸ್ತ್ರೀ ಮೂಲಕ ಸ್ವಲ್ಪ ತೊಂದರೆಗಳಾಗ್ತದೆ. ಸ್ತ್ರೀ ವ್ಯವಹಾರದಲ್ಲಿ ಭಾಳ ಕಣ್ಣಿರಬೇಕು. ಯೋಚನೆ ಮಾಡಿ ಕೆಲಸ ಮಾಡಿರಿ, ಅವರಿಂದ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ಮತ್ತು ಹಿತಶತ್ರುಗಳು ಸ್ವಲ್ಪ ಕೇರ್ಫುಲ್. ಅದೇ ಮೊದಲು ಹೇಳ್ದಲ್ಲ, ಹಿತಶತ್ರು ಕಾಟ ಜಾಸ್ತಿ ಉದ್ಯೋಗದಲ್ಲಿ. ನಿಮ್ಮ ಉದ್ಯೋಗದಲ್ಲಿ ನೀವೇ ಹೆಚ್ಚು ಗಮನ ಕೊಟ್ಕೊಂಡು ಹೋಗಬೇಕಿಲ್ಲ. ಹಿತಶತ್ರುಗಳಿಂದ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಶರೀರಕ್ಕೆ ಹೆಚ್ಚು ಶ್ರಮ ಆಗ್ತೀರಿ. ತಿಂಗಳಲ್ಲಿ ಶ್ರಮ ವಹಿಸಿ ದುಡಿತೀರಿ, ಕಷ್ಟ ಬಿದ್ದು ವ್ಯಾಪಾರಗಳೆಲ್ಲ ಮಾಡ್ತೀರಿ. ಅದು ಶ್ರೇಯಸ್ಸಿದೆ, ಅನುಕೂಲ ಆಗೇ ಆಗ್ತದೆ. ಯಾರ್ಯಾರು ಪ್ರಾಣಿಗಳ ವ್ಯಾಪಾರ ಮಾಡ್ತಾಯಿದ್ದೀರಿ, ಸ್ವಲ್ಪ ಅಂಥವ್ರು ನಷ್ಟವಾಗುವಂಥ ಚಾನ್ಸ್ ಜಾಸ್ತಿ ಇದೆ. ಸೊ ಪ್ರಾಣಿ ವ್ಯವಹಾರ ಮಾಡುವಂಥವರು, ಕ್ರಯ ವಿಕ್ರಯ ಮಾಡುವಂಥವರು ಭಾಳ ಯೋಚನೆ ಮಾಡಿ ವ್ಯಾಪಾರ ಮಾಡಬೇಕಾಗ್ತದೆ. ಸೊ ನಿಮ್ಮ ಅಭಿವೃದ್ಧಿಗೆ ನೀವು ಈ ತಿಂಗಳಲ್ಲಿ ವಿಶೇಷವಾಗಿ ಶನಿ ಶಾಂತಿಯನ್ನು ಮಾಡುವಂತಹದ್ದು, ಶನೇಶ್ವರಾಗಿ ನಮಃ ಮಂತ್ರ ಜಪ ಮಾಡುವಂಥದ್ದು, ಶನಿಗೆ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದಾನ ಕೊಡುವಂತಹದ್ದು, ಎಳ್ಳೆಣ್ಣೆ ದಾನ ಕೊಡುವಂತಹದ್ದು, ಕಪ್ಪು ಬಟ್ಟೆ ದಾನ ಕೊಡುವಂತಹದ್ದು. ಸೊ ಇವೆಲ್ಲವನ್ನು ಮಾಡಿದರೆ ಶನಿಯ ಅವಕೃಪೆಯಿಂದ ಹೊರಗೆ ಬರ್ಬೋದು. ಶನಿಯ ಕೃಪೆಯನ್ನು ಸಂಪಾದನೆ ಮಾಡ್ಕೋಬೋದು. ಆ ಶನೇಶ್ವರನಿಂದ ನಿಮಗೆ ಮುಖ್ಯವಾಗಿ ಆರೋಗ್ಯಗಳು ಇಂಪ್ರೂವ್ಮೆಂಟ್ ಆಗ್ತದೆ. ಹಿತಶತ್ರುಘಟ ಪರಿಹಾರವಾಗ್ತದೆ. ಸೊ ಇದು ವಿಶೇಷವಾಗಿ ಶನಿಯಿಂದ ಆಗುವಂಥದ್ದು. ಹಾಗಾಗಿ ಯಾರು
ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರು ಶನಿ ಪೂಜೆಯನ್ನು ಮಾಡ್ತಾರೋ, ಶನೇಶ್ವರನ್ನು ಯಾರು ಚೆನ್ನಾಗಿ ಹೊಲಿಸ್ಕೊಂಡು ಪೂಜೆ ಮಾಡ್ತಾರೋ ಅಂಥವರಿಗೆ ಯಾವ ಕಷ್ಟಗಳು ಬರೋದಿಲ್ಲ. ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಬಹಳ ಉತ್ತಮವಾದ ಫಲ ಇದೆ ಅಂತ ನಾವು ತಿಳಿಬೋದು. ನಮಸ್ಕಾರಗಳು.